ಸೊ ಲೆಫ್ಟ್ ಅಲ್ಲಿ ನೋಡ್ಬೋದು ವಿಂಡ್ ಮಿಲ್ಗಳು ಕಾಣಿಸ್ತಾ ಇದೆ ಆಲ್ರೆಡಿ. ಫುಲ್ಲು ಆ ಲ್ಯಾಂಡ್ಸ್ಕೇಪ್ ಮೇಲೆಲ್ಲ ಫುಲ್ಲು ಲೈನಿಗೆ ವಿಂಡ್ ಮಿಲ್ ಸಕ್ಕದಾಗಿದೆ. ಏನಂದ್ರೆ ಸಿಕ್ಕಾಪಟ್ಟೆ ಡ್ರೈ ಸ್ಯಾಂಡು. ಮುಂದೆಗಡೆ ವ್ಯೂ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಅಂತ. ಫುಲ್ ಸಾಕಾಗಿದೆ ಗಾಡಿ ಓಡಿಸೋದಕ್ಕೆ ಈ ಥರ ನೋಡಿಕೊಂಡು. ಇನ್ನು ಮುಂದೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೋದು. ನಾವಿಲ್ಲೇ ನಿಲ್ಲಿಸಿ ಫೋಟೋಶೂಟ್ ಮಾಡ್ತಾ ಇದ್ದೀವಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಹೊಸ ವಿಡಿಯೋಗೆ ಸ್ವಾಗತ. ಸೊ ನಾವು ಇವತ್ತು ಹೋಗ್ತಾ ಇದ್ದೀವಿ ಕೊಲ್ಲಪಲ್ಲಿ ವ್ಯೂ ಪಾಯಿಂಟ್ ಅಂತ, ಪೆನ್ನುಕೊಂಡ ಹತ್ರ ವಿಂಡ್ ಮಿಲ್ ವ್ಯೂ ಪಾಯಿಂಟ್. ಸೊ ಟೈಮ್ ಬಂದು 6:30 ಆಗಿದೆ. 5:15 ಅಷ್ಟೊತ್ತಿಗೆ ಮನೆ ಬಿಟ್ವಿ. ಇವಾಗ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಟೋಲ್ ದಾಟಿ ಟೀ ಕುಡ್ಕೊಂಡು ನಮ್ಮ ರೈಡ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ನೋಡ್ಬೋದು ಸನ್ರೈಸ್ ಆಗ್ತಾ ಇದೆ. ಈ ಪ್ಲೇಸ್ ಬಂದು ಬೆಂಗಳೂರಿಂದ ಒಂದು 160 ಕಿಲೋಮೀಟರ್ಸ್ ದೂರದಲ್ಲಿದೆ. ಒಂಥರ ಫುಲ್ ಆಫ್ ರೋಡ್, ವಿಂಡ್ ಮಿಲ್ ಹತ್ರ ಬೈಕಲ್ಲಿ ಹೋಗ್ತೀವಿ. ರೀಲ್ಸ್ ಅಲ್ಲೆಲ್ಲ ನೋಡಿದ್ದೆ, ತುಂಬಾ ಚೆನ್ನಾಗಿದೆ. ಲಾಸ್ಟ್ ಇಯರ್ ಪೆನ್ನುಕೊಂಡಾಗ ಹೋಗಿದ್ದೆ, ಬಟ್ ಅವಾಗ ಎಕ್ಸ್ಪ್ಲೋರ್ ಮಾಡಕ್ಕೆ ಆಗಿರ್ಲಿಲ್ಲ. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಸೊ ಹೋಗೋಣ ಬನ್ನಿ. ವಿಡಿಯೋ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ತರ ಹೊಸ ವಿಡಿಯೋಗಳು ಹಾಕ್ತಾ ಇರ್ತೀನಿ. ಸೊ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ನಮ್ಮ ರೈಡ್ ಕಂಟಿನ್ಯೂ ಮಾಡೋಣ ಬನ್ನಿ. ಲೊಕೇಶನ್ಗೆ ಹೋಗೋದಕ್ಕೆ ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು 3 ಅವರ್ ಆಗುತ್ತೆ. ಸೊ ಇವಾಗ 1 ಅವರ್ ಬಂದಿದ್ದೀವಿ, ಇನ್ನೊಂದು 2 ಅವರ್ಸ್ ಇದೆ ಜರ್ನಿ. ವೆದರು ಒಂದ್ ಸ್ವಲ್ಪ ಚಳಿ ಇದೆ. ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಏನಷ್ಟು ಚಳಿ ಇಲ್ಲ. ಮಧ್ಯಾಹ್ನ ಬರ್ತಾ ಈ ಬಿಸಿಲಾಗೋಗಿರುತ್ತೆ. ರೂಟ್ ಅಂತೂ ಡೈವರ್ಷನ್ ಇಲ್ಲಿ ಹತ್ರದಲ್ಲಿ ಎಲ್ಲೂ ಇಲ್ಲ. ಆಲ್ಮೋಸ್ಟ್ ಪ್ಲೇಸ್ ವರ್ಗು ಸ್ಟ್ರೈಟ್ ಒಂದೇ ನ್ಯಾಷನಲ್ ಹೈವೇ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಡೈವರ್ಷನ್ಗಳಿದೆ. ಹೈದರಾಬಾದ್ ನ್ಯಾಷನಲ್ ಹೈವೇ ಸ್ಟ್ರೈಟ್ ಒಂದೇ ರೋಡ್ ಒಟ್ಟಿನಲ್ಲಿ. ಸೊ ರೋಡ್ ನೋಡ್ಬೋದು, ರೋಡ್ ಕೂಡ ಅಷ್ಟೇ ಫುಲ್ ಖಾಲಿ ಇದೆ. ಇನ್ನು ಗಾಡಿಗಳು ಓಡಕ್ಕೆ ಏನಷ್ಟು ಸ್ಟಾರ್ಟ್ ಆಗಿಲ್ಲ. ಸೊ ಈ ಪ್ಲೇಸ್ ಆಫ್ ರೋಡ್ ಅಂದ್ರೆ ತುಂಬಾ ಹೆವಿ ಆಫ್ ರೋಡ್ ಏನಿಲ್ಲ, ಒಂಥರ ಬೆಟ್ಟದ ಪಕ್ಕ ಪಾತಲ್ಲಿ ಹೋಗೋ ತರ ಇದೆ. ಸೊ ಅಲ್ಲಿ ಹೋಗಿ ನೋಡ್ಬೇಕು ಯಾವ ತರ ಇದೆ ಅಂತ. ನಾನು ಲಾಗ್ ಅಲ್ಲಿ ರೀಲ್ಸ್ ಅಲ್ಲೆಲ್ಲ ನೋಡಿದೀನಿ. ಹೆವಿ ಏನಿಲ್ಲ, ಒಂಥರ ಸೀನಿಕ್ ಆಫ್ ರೋಡ್ ಇದೆ, ಸಕ್ಕತ್ತಾಗಿದೆ. ಇವತ್ತಿಗೆ ಸದ್ಯಕ್ಕೆ ಒಂದೇ ಪ್ಲೇಸ್ ಅನ್ಕೊಂಡಿರೋದು. ಸೊ ಅಲ್ಲಿ ನಿಯರ್ ಯಾವ ಪ್ಲೇಸ್ ಇದೆ ಏನ್ ಗೊತ್ತಿಲ್ಲ ಅಷ್ಟು. ಪೆನ್ನುಕೊಂಡ ಲಾಸ್ಟ್ ಟೈಮೇ ಹೋಗಿರೋದ್ರಿಂದ ಮತ್ತೆ ಏನು ಹೋಗೋದಿಲ್ಲ. ಆಕ್ಚುಲಿ ಈ ಪ್ಲೇಸ್ ಬಂದು ಅನಂತಪುರಕ್ಕೆ ಸೇರ್ಕೊಳ್ಳುತ್ತೆ, ಆಂಧ್ರ ಪ್ರದೇಶ್ಗೆ. ನಾವು ಆಕ್ಚುಲಿ ಬಾರ್ಡರ್ ದಾಟಿ ಆಂಧ್ರ ಪ್ರದೇಶ್ಗೆ ಎಂಟರ್ ಆಗಿರ್ತೀವಿ. ಅಲ್ಲಿಂದ ಅನಂತಪುರ್ಗೆ ಒಂದು 30 ಕಿಲೋಮೀಟರ್ 40 ಕಿಲೋಮೀಟರ್ ಅಷ್ಟೇ. ಸೊ ಬೇರೆ ಯಾವ್ದು ಪ್ಲೇಸಸ್ ಇಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಚೆಕ್ ಮಾಡಿದೆ, ಸ್ವಲ್ಪ ಟೆಂಪಲ್ಸ್, ಇಸ್ಕಾನು ಆ ಥರ ಇದೆ. ಏನು ಹೋಗ್ಬೇಕು ಅಂತ ಏನು ಅನ್ನಿಸ್ಲಿಲ್ಲ. ಸೊ ನೋಡ್ಬೇಕು, ಅಲ್ಲಿ ಹೋದ್ಮೇಲೆ ಯಾವ್ದಾದ್ರು ಪ್ಲೇಸ್ ಹೋಗ್ಬೇಕು ಅಂತ ಏನಾದ್ರು ಅನ್ಸಿದ್ರೆ ಯಾವ್ದಾದ್ರು ನಿಯರ್ ಪ್ಲೇಸ್ ಕವರ್ ಮಾಡ್ತೀನಿ. ಇಲ್ಲ ಅಂದ್ರೆ ರಿಟರ್ನ್, ಇವತ್ತೊಂದೇ ಪ್ಲೇಸ್ ಅಷ್ಟೇ. ನಾವ್ ಆಕ್ಚುಲಿ ಶನಿವಾರ ಬಂದಿರೋದು. ಭಾನುವಾರ ಬಂದಿದ್ರೆ ಇಲ್ಲೆಲ್ಲ ಇಷ್ಟೊತ್ತಿಗೆ ಫುಲ್ಲು ಸೂಪರ್ ಬೈಕ್ಗಳು ಕಾಣಿಸಿರೋದು. ಅದಕ್ಕೆ ಇವತ್ತು ಫುಲ್ ಖಾಲಿ ಇದೆ ಶನಿವಾರ ಆಗಿರೋದ್ರಿಂದ. ಸೊ ಲೆಫ್ಟ್ ಅಲ್ಲಿ ನೋಡ್ಬೋದು ವಿಂಡ್ ಮಿಲ್ಗಳು ಕಾಣಿಸ್ತಾ ಇದೆ ಆಲ್ರೆಡಿ. ಅಲ್ಲೇ ಅನ್ಸುತ್ತೆ ಹೋಗೋದು. ಸೊ ಆಲ್ಮೋಸ್ಟ್ ಬಂದಿದ್ದೀವಿ. ಪೆನ್ನುಕೊಂಡ ಫೋರ್ಟ್ ಇಂದ ಒಂದು 15 ಕಿಲೋಮೀಟರ್ ಮುಂದೆ ಬರಬೇಕು. ಮುಂದೆ ಬಂದು ಲೆಫ್ಟ್ ತಗೋಬೇಕು. ಸೊ ಇವಾಗ ಟೈಮ್ ಬಂದು 8:30 ಆಗಿದೆ. ಬಿಸಿಲು ಸ್ವಲ್ಪ ಸ್ಟಾರ್ಟ್ ಆಗಿದೆ. ಜಾಸ್ತಿ ಹೊತ್ತೇನು ಇರೋಕ್ಕಾಗಲ್ಲ. ಹೋಗಿ ವಿಡಿಯೋಸು ಫೋಟೋಸ್ ಎಲ್ಲ ತಕೊಂಡು ಬಂದ್ಬಿಡೋದೆ. ಸೊ ನೋಡಿ, ಇಲ್ಲಿ ಲೆಫ್ಟ್ ತಗೋಬೇಕು. ಲೆಫ್ಟ್ ತಗೊಂಡು ಮತ್ತೆ ರೈಟ್ ತಗೊಬೇಕು. ಸ್ವಲ್ಪ ಡೈವರ್ಷನ್ಗಳಿದೆ ರೂಟು ಎಲ್ಲ. ಆದಷ್ಟು ಗೂಗಲ್ ಮ್ಯಾಪ್ನೇ ನೋಡ್ಕೊಂಡ್ ಬನ್ನಿ. ಸೊ ಸ್ವಲ್ಪ ಮುಂದೆ ಬಂದು ಲೆಫ್ಟ್ ತಗೊಬೇಕು. ಎದುರುಗಡೆನೇ ಇದೆ, ನೋಡ್ಬೋದು ನೀವು. ಯಾರು ರೈಡರ್ಸ್ ಏನು ಕಾಣಿಸಿಲ್ಲ, ಮೋಸ್ಟ್ಲಿ ಯಾರು ಇರಲ್ಲ ಅನ್ಸುತ್ತೆ. ಸೊ ಅಲ್ಲಿ ಹೋಗಿ ನೋಡ್ಬೇಕು. ಫುಲ್ ಸಕ್ಕದಾಗಿದೆ ನೋಡೋದಕ್ಕೆ ಮಾತ್ರ ಗಾಡಿ ಓಡಿಸ್ಕೊಂಡು. ಸೊ ನೋಡ್ಬೋದು ವಿಡಿಯೋದಲ್ಲೇ ನೀವು ಎದುರುಗಡೆ ಹೆಂಗ್ ಕಾಣಿಸ್ತಾ ಇದೆ ಅಂತ. ಫುಲ್ಲು ಆ ಲ್ಯಾಂಡ್ಸ್ಕೇಪ್ ಮೇಲೆಲ್ಲ ಫುಲ್ಲು ಲೈನಿಗೆ ವಿಂಡ್ ಮೇಲು ಸಕ್ಕದಾಗಿದೆ. ಮಿಸ್ ಮಾಡಬೇಡಿ, ಬನ್ನಿ ಒಂದ್ಸಲ. ರೋಡೆಲ್ಲ ಆಲ್ಮೋಸ್ಟ್ ಚೆನ್ನಾಗೇ ಇದೆ, ಬಟ್ ಏನಂದ್ರೆ ಸ್ವಲ್ಪ ಚಿಕ್ಕದಿದೆ, ಬ್ಲೈಂಡ್ ಸ್ಪಾಟ್ಗಳು ಜಾಸ್ತಿ. ಆಫ್ ರೋಡ್ ಅಂದ್ರೆ ಏನು ಹೆವಿ ಕಷ್ಟದ ಆಫ್ ರೋಡ್ ಇಲ್ಲ, ಸಿಕ್ಕಾಬಿಟ್ಟೆ ಹಳ್ಳ ಕೊಳ್ಳ ಇದೆ.
ಯಾವ ಕಡೆ? ಇಳ್ಕೊ ಹಂಗೆ. ಕೇಳಲ್ಲಿ ಏನು ಹೇಳ್ತಾರೆ ನೋಡು. ಸೊ ರೂಟ್ ಎಲ್ಲ ಕನ್ಫ್ಯೂಸ್ ಆಗಿ ಕಡೆಗೆ ಮತ್ತೆ ಮುಂದಕ್ಕೆ ಬಂದು ಸ್ವಲ್ಪ ಹುಡುಕಿ ಇವಾಗ ಬಂದಿದ್ದೀವಿ ಕರೆಕ್ಟ್ ರೂಟ್ಗೆ. ಸೊ ನೋಡ್ಬೋದು ಆಫ್ ರೋಡ್ ಇದೆ, ಸಿಕ್ಕಾಪಟ್ಟೆ ಏನಿಲ್ಲ, ಒಂದು ರೇಂಜಿಗಿದೆ. ಕಾರೆಲ್ಲ ಆರಾಮಾಗಿ ಹೋಗುತ್ತೆ, ಏನು ತೊಂದರೆ ಇಲ್ಲ. ಯಾವುದೋ ಕಾರ್ ಹತ್ತಿದ್ದು ಕಾಣಿಸ್ತು ಅವಲ್ಲೇ ನಮಗೆ. ಏನಂದರೆ ಸಿಕ್ಕಾಪಟ್ಟೆ ಡ್ರೈ ಸ್ಯಾಂಡು ಇರೋದ್ರಿಂದ ಸ್ವಲ್ಪ ನೋಡ್ಕೊಂಬರ್ಬೇಕು. ಟೈರ್ ತುಂಬ ಸ್ಕಿಡ್ ಆಗುತ್ತೆ. ಸೊ ನೋಡಿದ್ರಲ್ಲ ಅವಲ್ಲೇ. ಬಟ್ ಏನು ಹೆವಿ ಆಫ್ ರೋಡ್ ಅನ್ನೋ ಥರ ಎಲ್ಲ ಏನಿಲ್ಲ, ಬರ್ಬೋದು ಆರಾಮಾಗಿ. ಸ್ವಲ್ಪ ನೋಡ್ಕೊಂಬರ್ಬೇಕಷ್ಟೇ. ಒಬ್ಬರೇ ಎಲ್ಲ ಏನು ಬರೋಕ್ಕೆ ಹೋಗಬೇಡಿ, ಗ್ರೂಪ್ ಜೊತೆ ಬನ್ನಿ, ಸೇಫಾಗಿರುತ್ತೆ. ರೂಟ್ ಅಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ. ಫುಲ್ಲು ಸ್ಟ್ರೈಟ್ ಬಂದ್ಬಿಟ್ಟು ರೈಟ್ ಸೈಡ್ಗೆ ಟರ್ನ್ ಆದರೆ ನಿಮಗೆ ಒಂದು ಆಫ್ ರೋಡ್ ಪಾತ್ ಸಿಗುತ್ತೆ, ಅದೇ ರೋಡಲ್ಲೇ ಹೋಗ್ಬೇಕು. ಸೊ ನಾವು ಯಾವುದೋ ಬೇರೆ ರೋಡ್ ಹೋಗಿ ಒಂದು ಅರ್ಧ ಅವರ್ ಲೇಟ್ ಆಗೋಯ್ತು. ಫುಲ್ ಒಂದು 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅಷ್ಟು ಯಾವುದೋ ಗದ್ದೆ ಒಳಗಡೆನೆ ಬೇರೆ ಆಫ್ ರೋಡಲ್ಲಿ ಹೋಗಿ ಯೂಟರ್ನ್ ನೋಡ್ಕೊಂಡು ವಾಪಸ್ ಬಂದು ಹುಡುಕಿದ್ದು. ಬರೀ ಕಲ್ಲುಗಳು, ಏನು ಹಳ್ಳ ಕೊಳ್ಳ ಜಾಸ್ತಿ ಅನ್ನೋದಕ್ಕಿಂತ ಬರೀ ಕಲ್ಲುಗಳಿದೆ. ಸೊ ನೋಡ್ಕೊಂಡು ಗಾಡೀಲಿ ಬರಬೇಕು, ಟೈರ್ ಸಿಕ್ಕಾಬಿಟ್ಟೆ ಸ್ಕಿಡ್ ಆಗುತ್ತೆ. ಸೊ ಫೈನಲಿ ಬಂದಿದ್ದೀವಿ. ಮುಂದೆಗಡೆ ವ್ಯೂ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಫುಲ್ ಸಾಕಾಗಿದೆ ಗಾಡಿ ಓಡಿಸೋದಕ್ಕೆ ಥರ ನೋಡಿಕೊಂಡು. ರೆಕಾರ್ಡು ಮಸ್ತಾಗಿ ಬಂದಿರುತ್ತೆ ಅನಿಸುತ್ತೆ ವಿಡಿಯೋ, ಗೊತ್ತಿಲ್ಲ. ಮನೆಗೆ ಹೋಗಿ ನೋಡಬೇಕು ಫುಟೇಜ್ ಯಾವ ಥರ ಬಂದಿದೆ ಅಂತ. ಬಟ್ ನೋಡೋದಕ್ಕೆ ಮಾತ್ರ ಮಸ್ತಾಗಿದೆ. ಸೊ ನೋಡ್ಬೋದು, ಕಾರ್ ಬಂದಿದೆ, ನಾರ್ಮಲ್ ಕಾರೇ ಬಂದಿದೆ. ಅದೇ ಸ್ವಲ್ಪ ನೋಡ್ಕೊಂಡು ಬರಬೇಕು. ಅಲ್ಲೋಗೋಣ ಅಲ್ಲ. ಸೊ ನೋಡ್ಬೋದು ನನ್ನ ಲೆಫ್ಟ್ ಸೈಡಲ್ಲೇ ಯಾವ ಥರ ವ್ಯೂ ಇದೆ ಅಂತ. ಫುಲ್ಲು ಸ್ಟೀಪ್ ಇದೆ, ಫುಲ್ಲು ಖಾಲಿ ಇದೆ ಒಂಥರ. ಆ್ಯಂಡ್ ಎದುರುಗಡೆ ನೋಡ್ಬೋದು ವಿಂಡ್ ಮಿಲ್ ಇದೆ, ಅಲ್ಲೇ ಹೋಗ್ತಾ ಇದ್ದೀವಿ. ಸೊ ಫುಲ್ಲು ಟಾಪಿಗೆ ಬಂದಿದ್ದೀವಿ. ಸೊ ಫೈನಲಿ ಬಂದಿದ್ದೀವಿ ವಿಂಡ್ ಮಿಲ್ ವ್ಯೂ ಪಾಯಿಂಟ್ಗೆ. ಸುತ್ತ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಸೊ ನೋಡಿ ಸುತ್ತ ಹೇಗಿದೆ ಅಂತ. ಫುಲ್ಲು ಡ್ರೈ ಲ್ಯಾಂಡು, ಫುಲ್ ಎಲ್ಲ ಕಡೆ ವಿಂಡ್ ಮಿಲ್ ಇದೆ. ಯಾರು ರೈಡರ್ಸು ಜನ ಯಾರೂ ಇಲ್ಲ ಸದ್ಯಕ್ಕೆ, ನಾವಿಬ್ಬರು ಮಾತ್ರ ಇರೋದು. ಸೊ ನೋಡಿ ಟ್ರೈಲ್ ಹೇಗೆ ಕಾಣಿಸ್ತಾ ಇದೆ. ಪಾತ್ ಇನ್ನು ಮುಂದೆ ಇದೆ, ರೋಡು ಇನ್ನು ಮುಂದೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೋದು. ನಾವಿಲ್ಲೇ ನಿಲ್ಲಿಸಿ ಫೋಟೋಶೂಟ್ ಮಾಡ್ತಾ ಇದ್ದೀವಿ. ಈ ಥರ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿ ಬೈಕ್ ತೊಗೊಬಂದು ಅದ್ರದ್ದು ವೀಡಿಯೋ ಮಾಡೋದೇ ಒಂಥರ ಮಸ್ತ್ ಫೀಲಿಂಗು. ಸುತ್ತಮುತ್ತ ಇರೋ ಬೆಟ್ಟಕ್ಕೆಲ್ಲ ಹೋಗ್ಬೋದು, ಫುಲ್ಲು ಟ್ರೈಲ್ಸ್ ಇದೆ. ನೆಕ್ಸ್ಟ್ ಯಾವಾಗನ ಬಂದಾಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡ್ಬೋದು ರೂಟ್ಗಳು ಕಾಣಿಸ್ತಾ ಇದೆ ಎಷ್ಟೊಂದು ಕಡೆ. ಸೊ ಜಾಗ ಮಾತ್ರ ಸಕ್ಕತ್ತಾಗಿದೆ. ಒಂದು ಸಲ ಬಂದು ಎಕ್ಸ್ಪ್ಲೋರ್ ಮಾಡಿ, ಒಳ್ಳೆ ಫೀಲ್ ಇದೆ, ಹೊಸ ಎಕ್ಸ್ಪೀರಿಯನ್ಸು. ಆ್ಯಂಡ್ ಇವಾಗ ಸಮ್ಮರ್ ಆಗಿರೋದ್ರಿಂದ ಬಿಸಿಲು ಜಾಸ್ತಿ. ಮಾನ್ಸೂನಲ್ಲಿ ಒಂದು ಸಲ ಬಂದು ನೋಡಬೇಕು ಹೇಗಿರುತ್ತೆ ಗ್ರೀನರಿ ಅಂತ. ಸೊ ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.